ಗಾಯ್ಸ್, ಐ ಥಿಂಕ್ ಈ ವಿಡಿಯೋ ಬಂದ್ಬಿಟ್ಟು ನಾನು ಡೇ 2 ಇನ್ ಅಮೃತ್ಸರ್ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಂತ್ಕೊತಾ ಇಲ್ಲ, ನಿಂತ್ಕೊಂತು. ಸೊ ಇವಾಗ ಏನಂದರೆ, ನೆನ್ನೆ ವೀಡಿಯೋ ಅದು ಹಳೆ ವೀಡಿಯೋ ಅಮೃತ್ಸರ್ ಡೇ 1 ಅಲ್ಲೇನು ಕತೆ ಅಂದರೆ, ಗೋಲ್ಡನ್ ಟೆಂಪಲ್ ನೋಡಿದ್ರೆ ಅದಕ್ಕೆ 12:30 3 ಗಂಟೆ ಆಗೋಯ್ತು. ಫ್ಯಾನ್ ನೋಡ್ತಿರೋ ಸೌಂಡ್ ಅದು ಹಂಗೆ ಕೇಳಿಸ್ತದೆ. ಅದಾದಮೇಲೆ ಜಲಿಯವಾಲಾ ಬಾಗ್ ಹೋದೆ, ಸುತ್ತಾಡಿದೆ, ನೋಡಿದೆ, ಫುಲ್ಲು 5 ಗಂಟೆ ಆಗೋಯ್ತು. ಮ್ಯೂಸಿಯಂ ಕ್ಲೋಸ್ ಆಗಿತ್ತು, ಪಾರ್ಟಿಷನ್ ಮ್ಯೂಸಿಯಮ್ ಏನಂದರೆ ಅಲ್ಲೇ ಹೋಗ್ಬಿಟ್ಟು ನಾವು ಅಲ್ಲೇ ಇಂಡಿಯಾನು ಮತ್ತು ಪಾಕಿಸ್ತಾನ ಏನೋ ಡಿವೈಡ್ ಆಗಿರುತ್ತೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅದನ್ನ ನೋಡೋಕ್ಕೆ ಹೋಗಿದ್ದು, ಕ್ಲೋಸ್ ಆಗಿತ್ತು. ಸೊ 5 ಗಂಟೆ ಆದಮೇಲೆ ಬಂದೆ. ಇಲ್ಲಿ 7-8 ಗಂಟೆ ಆಯಿತು. 8 ಗಂಟೆ ಆದಮೇಲೆ ಇವಾಗ ಇಲ್ಲಿ 7:15 ಅದೂ ಇಲ್ಲಿ ಕತ್ಲಾಗ್ತಿಲ್ಲ, ಇಲ್ಲಿ ಬೆಳಕೈತೆ 5 ಗಂಟೆ ತಲ. ಅದೇ ಸ್ಟೋರಿ ಹಾಕಿರ್ತೀನಿ ನೋಡಿ, ಅದೇ ಥರ ಸ್ಟೋರಿ ಹಾಕಿದ್ದೆ, ಹಂಗೆ ಬೆಳಕಿತ್ತು. ಆಮೇಲೆ ರೂಮಲ್ಲಿದ್ದೆ, ಮಲ್ಕೊಬಿಟ್ಟಿದ್ದೆ. ಸೊ ಇವಾಗ ಏನು ಸೀನ್ ಅಂದರೆ, ಟ್ಯಾಬ್ಲೆಟ್ಸು, ಆಮೇಲೆ ನೈಟು ಅದು ಇನ್ನೊಂದು ಟ್ಯಾಬ್ಲೆಟ್ಸ್ ಇತ್ತು, ಅದು ಹಾಕ್ಕೊಂಡೆ, ಅದು ವರ್ಕೌಟ್ ಆಗಿಲ್ಲ. ಅಪೋಸಿಟ್ 2 ಮೆಡಿಕಲ್ ಶಾಪ್ಸ್ ಇದೆ. ಆ ಮೆಡಿಕಲ್ ಶಾಪ್ಸ್ ಹತ್ರನೇ ಹೋಗ್ಬಿಟ್ಟು ಫಸ್ಟು ನೆನ್ನೆ ತೊಗೊಂಡೆ ಟ್ಯಾಬ್ಲೆಟ್ಸ್ ಇಲ್ಲಿ. ಅಲ್ಲಿ ಹೋದೇನಂದು ಮಧ್ಯಾಹ್ನ ಮತ್ತು ಸಾಯಂಕಾಲ ಹಾಕೋ ಅಂತ ಎಷ್ಟು 4 ಟ್ಯಾಬ್ಲೆಟ್ ಕೊಟ್ಟರು, 2 ಕೊಟ್ಟರು. ಓಕೆನಾ, ನಾನೇನು ಮಾಡಿದೆ, ಊಟ ಆದಮೇಲೆ ಅಲ್ಲಿ ಒಂದು 4 ಟ್ಯಾಬ್ಲೆಟ್ ಹಾಕ್ಕೊಂಡೆ ದೇವಸ್ಥಾನದಲ್ಲಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಬಿಸ್ಕೆಟ್ ತಿಂದ್ಬಿಟ್ಟು ನೈಟು ತುಂಬ ತಿಂದಿದೆ ಅಂದ್ಬಿಟ್ಟು 4 ಟ್ಯಾಬ್ಲೆಟ್ ಹಾಕೋ ಮಾಡ್ಕೊಂಡು ಏನೂ ವರ್ಕೌಟ್ ಆಗಿಲ್ಲ. ಸೊ ಇವ್ರು ಇಲ್ಲಿ ರೂಮಲ್ಲಿ ಇರೋದು ಏನಂದ್ರು, ಬಾನಿಂಗ್ ಇನ್ನೊಂದು ಆಪೋಸಿಟ್ ಅಂಗಡಿ ಐತಲ್ಲ, ಅಲ್ಲಿ ಅವರು ಫುಲ್ ಎಕ್ಸ್ಪರ್ಟು ಮತ್ತು ಅವ್ರು ಚೆನ್ನಾಗಿ ಕೊಡ್ತಾರೆ, ಅಲ್ಲಿ ಹೋಗಿ ತಗೋ ಅಂದ್ಬಿಟ್ಟು ಅವ್ರು ಕರ್ಕೊಂಡೋಗಿದ್ದು. ಅವ್ರು ಕರ್ಕೊಂಡೋಗ್ಬಿಟ್ಟು ಅವರು ಸರಿ ಅಂದ್ಬಿಟ್ಟು ಅವ್ರು ಏನು ಮಾಡೋದು, ಅವ್ರು ಸುಮ್ಮನೆ ಇದ್ದು ಅವರು 4 ಟ್ಯಾಬ್ಲೆಟ್ಸ್ ಕೊಟ್ಟರೆ 3 ಕೊಟ್ಟರೆ. ಆ 4 ಟ್ಯಾಬ್ಲೆಟ್ಸಲ್ಲಿ ಅದು ಇದೊಂದು ಡಬ್ಬಿಂದ ಎತ್ಕೊಟ್ರು, ಇದೊಂದು ಆಯಿತಾ. ಆಮೇಲೆ ಇದು ಯಾವುದೋ ಒಂದು ಟ್ಯಾಬ್ಲೆಟ್ ಕೊಟ್ಟವ್ರೆ. ಆಮೇಲೆ ಇದರಲ್ಲಿ 3 ಒಂದು ಹಾಕ್ತೀನಿ, 2 ಇದೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಹಾಕಬೇಕು. ಎಲ್ಲ ಫುಲ್ಲು ಅದೇ ಏನಕ್ಕೆ ತಗೋದು. ನೆನ್ನೆ ನಾನು 9 ಟ್ಯಾಬ್ಲೆಟ್ ಹಾಕ್ಕೊಂಡೆ, ಇದೊಂದು ಹಾಕ್ಕೊಂಡಿದ್ದೀನಿ. ಓಕೆನಾ, ಅಷ್ಟೇ, ಇದೊಂದು ಹಾಕ್ಕೋಬೇಕು. ಟ್ಯಾಬ್ಲೆಟ್ಸ್ಗಳು ಸೀರಿಯಸ್ಸಾಗಿ ಇಷ್ಟು ಹಾಕ್ಕೊಂಡಿರೋದಿಲ್ಲ. ನೆನ್ನೆ ತೊಗೊಂಡಿದ್ದಕ್ಕೆ ಅದಕ್ಕೆ 4 ಗಂಟೆಗೆ 50 ರೂಪಾಯಿನೋ ಆಯಿತು, ಇದಕ್ಕೆ 60 ರೂಪಾಯಿನೋ ತೊಗೊಂಡು ಏನೋ ಬರ್ಕೊಟ್ಟಿದ್ದಾರೆ, ಏನು ಅರ್ಥನೇ ಆಗ್ತಿಲ್ಲ ನನಗಂತೂ. ಸೊ ಇವಾಗ ನಾನು ರೂಮಲ್ಲಿ ಕೂತಿದ್ದೀನಿ, ಅಂತೀನಿ ಕೆಳಗಡೆ ರಿಸೆಪ್ಷನಲ್ಲಿ ಕೂತಿದ್ದೀನಿ, ಯಾವುದೂ ಇಲ್ಲ. ಅದಕ್ಕೆ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಮಾಡೋಣ ಅಂತ ಕುತ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಡೇ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ, ಇವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಆಮೇಲೆ ಒಂದು ಹಾಫ್ ಆನ್ ಅವರ್ ಮಲಗಿಬಿಟ್ಟು ಸ್ವಲ್ಪ ಓಕೆ ಆಮೇಲೆ ಇಲ್ಲಿಂದ ನಾನು ಹೋಗ್ತಿದ್ದೀನಿ ಸ್ನಾನ ಮಾಡೋಕ್ಕೆ. ಸ್ನಾನ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫಸ್ಟು ನಾಷ್ಟ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ನಾನು ಪಾರ್ಟಿಷನ್ ಮ್ಯೂಸಿಯಮ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ 2 ಗಂಟೆಗೆ ಇಲ್ಲಿಂದ ವಾಘಾಬಾರ್ಡ್ ಹೋಗೋಕ್ಕೆ ಬಸ್ ಹಿಡಿಬೇಕು. 2 ಗಂಟೆಗೆ ಹಿಡಿದ್ರೆ 3 ಗಂಟೆಗೆ ಅಲ್ಲಿ ಓಪನ್ ಮಾಡ್ತಾರೆ. ಮುಂದೆ ಹೋಗಿ ಕೂತ್ಕೊಂಡ್ರೆ ಒಂದು 4-5 ಗಂಟೆಗೆ ಆರಾಮಾಗಿ ಮುಂದೆಯಿಂದ ನೋಡ್ಬೋದು. 5 ಗಂಟೆಗೆ ಪಿರಿಯಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದೆ. ಅದು ಅಂದ್ಕೊಂಡಿರೋದು ಆಗುತ್ತಾ ಇಲ್ವ ಅಂತ ಐಡಿಯಾ ಇಲ್ಲ, ಯಾಕಂದರೆ ಹಿಂದೆ ಹೋಗಿ ಕೂತ್ಕೋಬೋದು, ಇಲ್ಲ ಮುಂದೆ ಸಿಗದೇ ಇರ್ಬೋದು. ಅದು ನನಗೆ ಗೊತ್ತಿದ್ದಾಗ ಮುಂದೆ ಸಿಗುತ್ತೆ, ಅದಕ್ಕೆ ನಾನು ಜಲ್ದಿನೇ ಬಿಡಬೇಕು. ಆದರೆ ಇಲ್ಲಿ ಗಾಡಿ ಅವ್ರು ಬಂದ್ಬಿಟ್ಟು 2 ಗಂಟೆಗೆಲ್ಲ ಸ್ಟಾರ್ಟ್ ಮಾಡೋದು ಡೌಟು. ಅದಕ್ಕೆ 2 ಗಂಟೆಗೆ ಹೋಗಬೇಕು. ಶೇರಿಂಗಲ್ಲಿ ಬಂದುಬಿಟ್ಟು ಹೋಗೋಕ್ಕೆ 100 ರೂಪಾಯಿ, ಬರೋಕ್ಕೆ 100 ರೂಪಾಯಿ ಅಂತ ಹೇಳಿದ್ದಾರೆ. ಅದು ನಿಜವಾಗ್ಲೂ ಅಷ್ಟೇ, ಇಲ್ಲ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಮಾತಾಡೋವಾಗ ಏನೂ ಇಲ್ಲ ಆಗೋದು. ನೈಟ್ ಮಲ್ಕೊಳ್ಳೋವಾಗಿದೆ ನೋಡಿ, ನಿದ್ದೆನೇ ಮಾಡಿಲ್ಲ ನೆನ್ನೆ, ಎಲ್ಲ ಫುಲ್ಲು ಸೈಕು ಕೆಮ್ಮದು ಎದುಳು ಅಕ್ಕಪಕ್ಕ ಮಲಗಿರೋಲ್ಲ, ಹಿಂಗೆ ಅಕ್ಕಪಕ್ಕ ಮಲಗಿರೋರನ್ನೆಲ್ಲ ಎಪ್ಸಿ ಅವರು ನಿದ್ದೆ ಮಾಡಿದೆ, ನಾನು ನಿದ್ದೆ ಮಾಡಿದೆ. ನೈಟ್ ಪೂರ್ತಿ ಹಿಂಗೆ ಜಪ ಮಾಡ್ಕೊಂಡು ಎದ್ಬಿಟ್ವಿ. ಸೊ ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಮಾತಾಡೋಣ, ಏನೂ ಇಲ್ಲ ಮಾತಾಡೋಕ್ಕೆ. ಇಲ್ಲಿ ಹೋಗ್ಬಿದ್ದಾರೆ, ಅವ್ರ ಹತ್ರ ಮಾತಾಡ್ತಿದ್ದು ಅಷ್ಟೇ. ತುಂಬ ಸೈಕ್ ಆಗುತ್ತೆ ಆಗೋದು. ಎಷ್ಟು ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳಿ, ನೆನ್ನೆ 8 ಟ್ಯಾಬ್ಲೆಟ್ಸ್ ಹಾಕ್ಕೊಂಡೆ, ಇವಾಗ ಒಂದು 12 ಟ್ಯಾಬ್ಲೆಟ್ಸ್ ಹಾಕ್ಕೊಂಡಿದ್ದೀನಿ. ಹೋಗುತ್ತಾ ಇಲ್ವಾ ಗೊತ್ತಿಲ್ಲ. ಕಾಫ್ ಸಿರಪ್ ಕೊಡಿ ಅಂದರೆ ಕಾಫ್ ಸಿರಪ್ ಕೊಡ್ತಾ ಇಲ್ಲ, ಇಲ್ಲಿ ಕಾಫ್ ಸಿರಪ್ ಸಿಗ್ತಾ ಇಲ್ಲ. ಅಲ್ಲಿ ನನ್ನ ಬ್ಯಾಡ್ ಲಕ್ ನೋಡಿ, ಕಾಫ್ ಸಿರಪ್ ಹಾಕ್ಕೊಂಡ್ರೆ ಹೋಗ್ಬಿಡುತ್ತೆ. ಏನೇನೋ ಟ್ಯಾಬ್ಲೆಟ್ಸ್ ನೀವು ರೆಕಮೆಂಡ್ ಮಾಡ್ಬೋದು ಅನ್ಕೊತಾ ಇರ್ಬೋದು ಮನಸ್ಸಲ್ಲಿ, ನನ್ನ ಮಗನೇ ಅದು ಹಾಕೋಬೋದಾಗಿತ್ತು, ಇದು ಹಾಕೋಬೋದಾಗಿತ್ತು ಅಂತ. ಆದರೆ ನನ್ನ ಪರಿಸ್ಥಿತಿ ಹಿಂಗೆ ಏನು ಸಿಗ್ತಿದೆ ಅದನ್ನೇ ಹಾಕ್ಕೊತ ಇರೋದು. ಇಲ್ಲೆಲ್ಲ ಫುಲ್ ಇಲ್ಲಿ ಬಿಸಿಲು ಯಾರು ಕೋಲ್ಡ್ ಆಗುತ್ತೆ ಹೇಳಿ, ಬಿಸಿಲು ಸಾಯ್ತಾವೆ ಇಲ್ಲಿ. ಫಸ್ಟ್ ಕೋಲ್ಡ್ ನೀರು ತಿನ್ನಿ ಎಲ್ಲಿ ಯಾರು ಕೋಲ್ಡ್ ಆಗ್ತದೆ. ನಾವು ನಾನು ಆಚೆ ಕೇಳಿ, ನಿನಗೆ ಕೋಲ್ಡ್ ಆಗೈತಾ, ಕಫ ಬರ್ತಾಯಿತಾ ಅಂತ. ಸರಿ ಆಯಿತು, ಅದಕ್ಕಂದ್ರೆ ಇದೇ ಟ್ಯಾಬ್ಲೆಟ್ಸ್ ಕೊಟ್ಟೋದೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅದೇ ಅದಿರ್ಬಾರಲ್ಲ, ಹಂಗೆ ಕಳೆದೋಯ್ತು ಫುಲ್ಲು. ಏನೋ ಬೆಡ್ಡಲ್ಲಿ ಮಲ್ಕೊಂಡೆ 2-3 ದಿವಸ ಸುಮ್ಮನೆ ಗಂಗಾವತಿ ನೋಡ್ಕೊಬೋದು ಅಷ್ಟೇ. ಸೊ ಇವಾಗ ಅದೇ ಸೀನು, ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಸರಿ ಅಷ್ಟೇ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಆಚೆ ಕಡೆ ಹೋಗೋವಾಗ ನಾನು ತಿರ್ಗಾ ಕ್ಯಾಮ್ರಾ ಹತ್ಬಿಟ್ಟು ರೆಕಾರ್ಡ್ ಮಾಡ್ತೀನಿ. ಎಲ್ಲ ಹೋಗ್ತಿದ್ದೀನಿ ಏನೋ ಬಿಸಿಲು ಬೇರೆ, ಆಚೆ ಕಡೆ ಹೋಗೋಕ್ಕೆ ಮನಸ್ಸಿಲ್ಲ, ಇದು ಹೋಗಲೇಬೇಕು. ದಟ್ಸ್ ವಾಟ್ ವಿ ಡೂ ಟ್ರಾವೆಲರ್ಸ್. ಬಿಸಿಲಲ್ಲಿ ಮಳೆಯಲ್ಲಿ ಏನೇ ಇರಲಿ ಇರಬೇಕು, ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಸರಿನಾ, ಸಿಗೋಣ, ಬಾಯ್. ರೆಡಿ ಆಗಿಬಿಟ್ಟು ಮತ್ತೆ ಊಟಕ್ಕೆ ಬಂದಿದ್ದೀನಿ. ಊಟ ತಿಂದ್ಬಿಟ್ಟು ಹೋಗಬೇಕು. ಅಷ್ಟೊಂದು ಜನ ಇದೆ ಒಳಗಡೆ ಮಾಡ್ತಾರೆ.
ಊಟ ಆದಮೇಲೆ ಇವಾಗ ಹೋಗೋ ಬಾಡುವಿಗೆ ಆಟೋ ಹೇಳಿದ್ದೆ, ಆಟೋ ಶೇರಿಂಗ್ ಆಟೋ, ಅದಕ್ಕೆ ಗಾಡಿ ಆ ಕಡೆ ಸೈಡಲ್ಲಿ ನಿಲ್ಲಿಸಿದ್ದೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಇವ್ರು 3 ಜನ ಏನು ವೈಟ್ ಡ್ರೆಸ್ಸಲ್ಲಿದ್ದೋ ಹೌದು, ಮತ್ತು ಹಿಂದೆ ಒಂದು ಫ್ಯಾಮಿಲಿ, ಇದು ಫ್ಯಾಮಿಲೀಸು ಮತ್ತು ನಾನು ಒಬ್ಬನೇ ಅದೇ ಅನಿಸುತ್ತೆ. ಆಟೋಲ್ಲಿ ಶೇರಿಂಗಲ್ಲಿ ಹೋಗ್ತಿದ್ದೀನಿ ಇವಾಗ. ಗೊತ್ತಿಲ್ಲ ಎಲ್ಲಿ ಹಿಂಗೆ ಕರ್ಕೊಂಡು ಹೋಗ್ಬಿಡ್ತದೆ ಏನು ಅಂತ, ಅದಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ವೈಷ್ಣೋದೇವಿ ದೇವಸ್ಥಾನ ಇದೆ ಅಂತೆ, ಸೊ ಅದಕ್ಕೆ ನೋಡ್ಕೊಬನ್ನಿ ಅಂದ್ಬಿಟ್ಟು ಆಟೋ ನಿಲ್ಸೋದು. ಚಪ್ಪಲಿ ಬಿಟ್ಟು ಹೋಗಿ ನೋಡ್ಕೊಬರ್ಬೇಕು, ಹೋಗಿ ನೋಡ್ಕೊಬರ್ತೀನಿ. ಬಂದಿದ್ದೀನಿ ನೋಡ್ರಪ್ಪ, ಎಲ್ಲ ಹೋಗ್ತಿದ್ದಾರೆ, ನಾನು ಹೋಗ್ತಾಯಿದ್ದೀನಿ. ಎಂಟ್ರಿ ಚೆಕ್ ಆಯಿತು, ವಾಯ್ಸ್ ಚೇಂಜ್ ಆಗಿದೆ ಅನಿಸುತ್ತೆ. ಒಂದು ಫ್ಲ್ಯಾಗು ಇಂಡಿಯನ್ ಫ್ಲ್ಯಾಗು, ಇದು ಪಾಕಿಸ್ತಾನ್ ಫ್ಲ್ಯಾಗು. ಎಷ್ಟು ಜನ ಹೋಗ್ತಾ ಇದ್ದಾರೆ. ಒಳಗಡೆ ಸೀಟ್ ಹೆಂಗೆ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಮುಂದೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಹಿಂದೆ ಸಿಕ್ಕಿದ್ರೆ ಏನು ಮಾಡೋಕ್ಕಾಗಲ್ಲ, ಅಲ್ಲೇ ಕುತ್ಕೊಂಡು ನೋಡಬೇಕು. ಲೆಟ್ಸ್ ಗೋ. ಇದೆಷ್ಟು ದುಡ್ಡು ಫ್ಲ್ಯಾಗು ಗೊತ್ತಾ? ಪೋಲ್ ಎಷ್ಟು ದೊಡ್ಡದೈತೆ. ತುಂಬ ದೊಡ್ಡ ಫ್ಲ್ಯಾಗ್ ಇದು. ಹೊರಗಡೆ ಹೆಂಗೆ ಹೋಗೋದು? ಫ್ಲ್ಯಾಗ್ ಒಂದು ತುಂಬ ದೊಡ್ಡದೈತೆ, ಅದನ್ನ ಮಾಡೋಕ್ಕಿದ್ದಾಗ ವೀಡಿಯೋ ಮಾಡಿದೆ. ಎಲ್ಲ ಎಂಟ್ರಿಂಗ್ ಆಗ್ತಿದೆ. ಆಲ್ ಗೆಸ್ಟ್ ಅದಕ್ಕೆ ಟು ಟೇಕ್ ಆಫ್ ದ ಪರ್ಸನ್ ವಾಸ್ ವ್ಯಾಲ್ಯೂಬಲ್ ಥಿಂಗ್ಸ್. ಅಲ್ಲಿದೆ ಗೇಟು. ಇಲ್ಲಿ ಮಾರ್ಚ್ ಮಾಡ್ತದೆ, ಇಂಡಿಯಾ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಏನೋ ನೆಕ್ಸ್ಟ್ ಟೈಮ್ ನೀವು ಬಂದು ಏನೋ ಬಟ್ಟೆ ತೊಗೊಬನ್ನಿ. ಸೀರಿಯಸ್ ಆಗಿ ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಅದಕ್ಕೆ ನಿಂತಿರೋದು, ಇನ್ನೇನು ಅಲ್ಲ.
ಮುಗಿತಗೋದು ಇವಾಗ ಆಚೆ ಕಡೆ ಬಂದಿದ್ದೀನಿ. ಆಚೆ ಕಡೆ ಹಿಂದೆ ನಿಂತ್ಕೊಂಡು ಆ್ಯಕ್ಚುಲಿ ಇದೇ ಬಿಲ್ಡಿಂಗು, ಹಿಂದೆ ಇದೆ ಬಿಲ್ಡಿಂಗು, ಇಂಡಿಯನ್ ಹಾಕೈತೆ. ಸೊ ಇವಾಗ ಎಲ್ಲ ಮುಗೀತು. ಇವಾಗ ಏನು ಸೀನ್ ಅಂದರೆ ಇವಾಗ ಆಟೋ ಹುಡ್ಕೊಂಡು ಇವಾಗ ವಾಪಸ್ ಹೋಗಬೇಕು. ನ್ಯಾಷನಲ್ ಎಂಬ್ಲಮ್ ಇದೆ, ಹೈಲೈಟ್ ಆಯಿತಾ ಅದೇ. ಸೊ ಇವಾಗ ನನಗೆ ಗೊತ್ತಂಗೆ ಇದು ಬಾಂಬ್ ಹಾಕೋದು. ಹೌದು, ಬಾಂಬ್ ಹಾಕೋದೆ. ಸ್ಟ್ಯಾಚು ನೋಡೇ ಇರ್ತೀರ. ಸೊ ನೈಟ್ ವ್ಯೂ ಹಿಂಗಿದೆ. ಫುಲ್ ಸಿಟಿ ನಾವು ಹೆಂಗೆ ಹೋಗ್ಬೇಕಾ ಇಲ್ಲ ನಮಗೆ ಸ್ಟ್ರೈಟೇ ಹೋಗ್ಬೇಕನ್ಸುತ್ತೆ. ಸ್ಟ್ರೈಟೇ ಹೋಗಿ ನೋಡೋಣ. ಸೊ ನೋಡ್ಬೋದು ಹಿಂಗೆ ಕಾಣಿಸ್ತಿರೋದು. ಇವಾಗ ಆ್ಯಕ್ಚುಲಿ ವಾಪಸ್ ಬಂದ್ವಿ ಅಲ್ಲ, ನಾನು ಒಬ್ಬನೇ ಬಂದೆ. ಆಟೋಲ್ಲಿ ಬಂದು ಅದೆಲ್ಲ ಹೋಗ್ಬಿಟ್ಟು ನಾನು ಒಬ್ಬನೇ ರೂಮಿಗೆ ತಲುಪಿದ್ದೀನಿ. ಸೊ ಸೀರಿಯಸ್ಲಿ ಎಕ್ಸೈಟ್ಮೆಂಟ್ ಅಂತೂ ತುಂಬ ಆಯಿತು. ಸೀರಿಯಸ್ಲಿ ಇವಾಗ ಏನಾದರೂ ಇಂಡಿಯನ್ ಅವ್ರದ್ದೇನೋ ಬಿಟ್ಟಿದ್ರೆ ಆ ಕಡೆ ಹೋಗಿ ಪಕ್ಕಂತ ಒಂದು ಇಟ್ಬಿಡ್ತಿದ್ರು. ಸೀರಿಯಸ್ಸಾಗಿ ಅಷ್ಟು ಜೋಶಲ್ಲಿ ಅದನ್ನು ನೋಡ್ತಿದ್ದಾರೆ. ಹಿಂದೆ 2-3 ಬಾತ್ರೂಮ್ ಇದೆ, ಅದಕ್ಕೆ ಮುಂದೆ ಸುಮ್ಮನೆ ಅದೇ ಅಂಟಿಸೋ ಸ್ಟಿಕ್ಕರ್ಸು ಇದು ಮುಂದೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇವಾಗ ಬಂದು ಮುಖ ತೊಳ್ಕೊಂಡು ಕ್ಯಾಮ್ರಾ ಆನ್ ಮಾಡಿ ಮಾತಾಡ್ತಾಯಿದ್ದೀನಿ. ಸೊ ದ ಮೂಮೆಂಟ್ ವಾಸ್ ರಿಯಲಿ ಎಕ್ಸೈಟ್ಮೆಂಟ್. ಲೈಫಲ್ಲಿ ತುಂಬ ಚಿಕ್ಕ ವಯಸ್ಸಿಂದ ನೋಡಬೇಕಾಯಿತು ಅಂತ ಫುಲ್ ಇಂಟೆನ್ಷನಿಂದ ಆಸೆ ಪಡ್ತಿದ್ದೆ. ಕೊನೆಗೂ ನೋಡಿಬಿಟ್ಟೆ. ಸೊ ಫುಲ್ ಸ್ಯಾಟಿಸ್ಫೈಡು. ವೀಡಿಯೋ ಎಲ್ಲ ತೆಗೆದಿದ್ದೀನಿ, ಹೋಗಿ ಎಡಿಟ್ ಮಾಡಬೇಕು ಇವಾಗ. ಸೊ ನಾನಿರೋ ಜಾಗ ಏನು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾನು ಮೊನ್ನೆ ಬಂದಾಗ ಏನಾಗಿತ್ತು, 1 2 3 4 ಬೆಡ್ಡಲ್ಲಿ 4 ಬೆಡ್ಡಲ್ಲಿ ನಾನು ಇಲ್ಲಿ ಮಲಗಿದ್ದೆ. ಸೊ ಫ್ಯಾನ್ ಇದೆ, ಫ್ಯಾನ್ ಕೆಳಗಡೆ ಮಲಗಿದ್ದೆ. ಇವಾಗ ಎಲ್ಲ 4 ಜನನೂ ಅಲ್ಲಿ 3 ಜನ ವಾಪಸ್ ಹೋಗ್ಬಿಟ್ರು, ನಾನು ಒಬ್ಬನೇ ಇವತ್ತು. ಸೊ ಅದಾದಮೇಲೆ ಇಲ್ಲಿ 2 ವಾಶ್ರೂಮ್ 2 ಮತ್ತು ಬಾತ್ರೂಮ್ ಇದೆ. ಅದಾದಮೇಲೆ ಇಲ್ಲಿ ಇದು. ಸೊ ಇದು ಬಂದ್ಬಿಟ್ಟು ನಮ್ಮದು ಆ್ಯಕ್ಚುಲಿ ಕಿಚನ್. ನಾವು ಏನೇ ಎತ್ಕೊಂಡು ಏನೇ ಯೂಸ್ ಮಾಡೋದನ್ನು ಎಲ್ಲ ಇದು ಕುಡಿಯೋ ನೀರಿಕ್ಕಿರುತ್ತೆ. ಇಲ್ಲಿ ಕುಡಿಯೋ ನೀರು ಬರುತ್ತೆ. ಸ್ಟವ್ ಇದೆ, ಯೂಸ್ ಮಾಡ್ಕೋಬೋದು. ಇವಾಗ ಬಿಸಿನೀರು ಇಟ್ಕೊತೀನಿ. ಪ್ಲೇಟ್ಸ್ ಇದೆ, ಯೂಸ್ ಮಾಡೋ ಮುಂಚೆ ಒಂದ್ಸತಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೋಬೇಕು. ಸೊ ಎನ್ವಿರಾನ್ಮೆಂಟ್ ಹಿಂಗಿದೆ. ಇಲ್ಲೊಂದಿದೆ. ಸೊ ಇವಾಗ ಆಯಿತು, ಹೋಗಿ ಬಂದೆ. ಆ್ಯಕ್ಚುಲಿ ಪಾರ್ಟಿಷನ್ ಮ್ಯೂಸಿಯಮ್ ಹೋಗಬೇಕಾಗಿತ್ತು. ಪಾರ್ಟಿಷನ್ ಮ್ಯೂಸಿಯಮ್ ಹೋಗೋಕ್ಕಾಗಿಲ್ಲ, ಯಾಕಂದರೆ ಲೈಕ್ ನಾನು ಹೋಗಿ ಅಲ್ಲೋಗಿ ಊಟ ಮಾಡಿ ಹೋಗೋಕ್ಕೆ ಟೈಮ್ ಆಗಿಬಿಡ್ತು. ಸೊ ಅದಕ್ಕೆ ನಾಳೆನೇ ಇರ್ತೀನಿ. ನಾಡಿದ್ದು ಸಾಯಂಕಾಲ ಟ್ರೈನ್ ಇದೆ.
ಸೊ ನಾಳೆ ತಿರ್ಗಾ ಹೋಗ್ತೀನಿ, ದೇವಸ್ಥಾನಕ್ಕೆ ದರ್ಶನ ಮಾಡ್ತೀನಿ, ಊಟ ಮಾಡ್ತೀನಿ, ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ, ಪಾರ್ಟಿಷನ್ ಮ್ಯೂಸಿಕ್ ನೋಡ್ತೀನಿ, ತಿರ್ಗಾ ನಾಳೆ ಬಂದು ಮಲ್ಕೊತೀನಿ. ಮಂಡೇ ತಿರ್ಗಾ ರೆಡಿಯಾಗಿ ಬಿಡ್ತೀನಿ. ಸರಿ, ಬಾಯ್. ಊಟ ಬಂದ್ಬಿಟ್ಟು 4 ರೊಟ್ಟಿ, ಸಬ್ಜಿ ಅದೇ ಬೆಂಡೆಕಾಯಿ ಪಲ್ಯ ಕೊಟ್ಟಿದ್ದಾರೆ. ಅದ್ರ ಜೊತೆ ತುಂಬ ದಿವಸ ಆಗಿ ಮುಟ್ಟಿಲ್ದಿರೋ ಒಂದು ಐಟಮು ಈರುಳ್ಳಿ ಕೊಟ್ಟವ್ರೆ ಸೈಡ್ ಡಿಶ್ ಆಗಿರಲಿ. ತಿನ್ಬಿಟ್ಟು ಇವಾಗ ಮಲ್ಕೊತೀನಿ. ನಾನೇ ಫಸ್ಟ್ ಪರ್ಸನ್ನು ಈರುಳ್ಳಿನ ತುಂಬ ದಿವಸ ಆದಮೇಲೆ ಇಷ್ಟಪಟ್ಟು ತಿಂತಾಯಿದ್ದೀನಿ. 4 ಟ್ಯಾಬ್ಲೆಟ್ಸ್ ತೊಗೊಂಡೆ ಊಟದ ಮುಂಚೆ. ಬೆಳಗ್ಗೆ 2 ಸತಿ ಏನು ಮಾಡಿದೆ ಅಂದರೆ ಊಟ ಆದಮೇಲೆ ತೊಗೊಂಡೆ. ಇವಾಗ ಇದನ್ನಂತವ್ರೆ ಊಟ ಮಾಡೋ ಮುಂಚೆ ತಗೊಂಡು ಅದು ಹೆಂಗೆ ಅಂತದ್ದು ಹಂಗೆ ಅಂದ್ಬಿಟ್ಟು ತೊಗೊಂಡು ರೊಟ್ಟಿನೂ ಮತ್ತು ಸಬ್ಜಿ ತಿಂತಾಯಿದ್ದೀನಿ. ಇಲ್ಲಿಂದ ಹೋಗೋಕ್ಕೆ ತುಂಬ ದೂರ ಆಯಿತು. 32 ಕಿಲೋಮೀಟ್ರ್ 35 ಕಿಲೋಮೀಟ್ರ್ ಏನಾಯಿತು. ಹೋದೆ, ಫುಲ್ಲು ಬಿಸಿಲು. ಆಟೋ ಗಾಡಿ ಓಡಿಸ್ದಾಗ ರೈಟ್ ಸೈಡ್ ಚಿಕ್ಕ ಸೀಟಲ್ಲಿ ಕೂತಿದ್ದೆ. ಹಂಗೆ ಫುಲ್ ಆಚೆ ಕಡೆ ಫುಲ್ಲು ತಲೆ ಬಾಡಿ ಎಲ್ಲ ಅದು ಆಚೆ ಕಡೆ ಬಂದುಬಿಟ್ಟಿತ್ತು. ನಾನು ಅರ್ಧ ಮಾತ್ರ ಒಳಗಡೆ ಕೂತಿದ್ದೆ. ಅವನು ಕಾಲು ಒಳಗಡೆ ಇಕ್ಕು ಅಂತ ನಾನು ಸೆಕೆ ಆಗ್ತೈತೆ ಇರೋದು ಅಲ್ಲಿ. ಅದು ಥರ ಬಿಸಿಲು ತಲೆಗೆ ಡೈರೆಕ್ಟಾಗಿ ಬೀಳಲೇಬಾರ್ದು. ಆಲ್ಮೋಸ್ಟ್ 48ಇಂದ 50ವರೆಗೂ ಬಂದುಬಿಟ್ಟಿತ್ತು ಬಿಸಿಲು. ಡೈರೆಕ್ಟ್ ತಲೆಗೆ ಹೊಡಿತಿತ್ತು. ಓಪನ್ ಫೀಲ್ಡು, ಗಾಳಿ ಬಂದುಬಿಟ್ಟು ಬಿಸಿ ಗಾಳಿ. ಹೋದೆ, ಎಷ್ಟಾಗುತ್ತೋ ಅಷ್ಟು ಮುಂದೆ ಕುತ್ಕೊಂಡು ಬೆಳಗಿಂದ ಅಲ್ಲಿ ಬಿಸಿಲು ಬಿದ್ದಿತ್ತು. ಯಶವಂತ ಫೋನ್ ಮಾಡಿದ್ದೆ, ಹೇಳಕ್ಕೆ ಮರ್ತೋದೆ. ತಿರ್ಗಾ ಮಾಡಬೇಕು ಇವತ್ತು, ನೆನ್ಬಿಟ್ಟು ಮೇಲೆ ಮಾಡ್ತೀನಿ. ಸೊ ಅದು ಯಶವಂತ ಅವಾಗ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೆ. ಹೋಗ್ಬಿಟ್ಟು ಅಲ್ಲಿ ಏನು ಮಾಡಿದೆ, ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡೆ. ಫುಲ್ಲು ಬೆಳಗ್ಗೆಯಿಂದ ಬಿಸಿಲು ಏನೇನು ಬಿದ್ದಿತ್ತು ಆ ಬಿಸಿಲೆಲ್ಲ ಫುಲ್ಲು ಹೀಟು, ಕುತ್ಕೊಳ್ಳೋಕ್ಕಾಗಿಲ್ಲ. ಒಂದು ಹಂಗೆ ಆಫ್ ಆನ್ ಅವರ್ ನೋಡಿದೆ. ಆಮೇಲೆ ಏನು ಮಾಡಿದೆ, ಶೂ ಬಿಚ್ಚಾಕ್ಬಿಟ್ಟು ಶೂ ಮೇಲೆ ಕುತ್ಕೊಬಿಟ್ಟೆ. ಕೂತ್ಕೊಂಡ ತಕ್ಷಣ ಅಷ್ಟೇ ಮುಗೀತು. ಬಂದು ಫಸ್ಟು ಪೀರಿಯಡ್ ಮಾಡೋದು. ಏನು ಸೀನ್ ಅಂದರೆ ಅದು ಬಂದುಬಿಟ್ಟು ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರು, ಓಕೆನಾ. ಯಾವ ಬೇರೆ ದೇಶದಲ್ಲ, ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರು. ಏನಂದರೆ ಇವರು ಪಾರ್ಟಿಷನ್ ಮಾಡಿದಾಗ 1947 ಡಿವೈಡ್ ಆದಾಗ ಇವರು ಒಂದು ಲೈಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿಕೊಂಡಿದ್ದು. ಆ ರೂಲ್ಸ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯೋ, ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಡೈಲಿ ಏನೇನು ಹಿಡಿದು ಇದು ಲೈಕ್ ಎಕ್ಸ್ಪೋರ್ಟು, ಇಂಪೋರ್ಟು, ಮಾರ್ಕೆಟಿಂಗು, ಟ್ರೇಡು, ಏನೇನು ಸಂಬಂಧಪಟ್ಟಿದೆಯೆಲ್ಲ A to Z ಇದು ಮಾಡಿಕೊಂಡಿದ್ದು ಅಗ್ರಿಮೆಂಟು. ಸೊ ಏನಾಗ್ತದೆ ಅಂದರೆ ಡೈಲಿ ನೈಟು ನಾನು ನೀನು ನೋಡಿಬಿಟ್ಟು ಲೈಕ್ ಇಂಡಿಯಾ ಪಾಕಿಸ್ತಾನ ನೋಡಿ ಇಬ್ಬರೂ ನಮ್ಮ ಬಾವುಟ ಬೇಳೆ ಆಡಿಸಿದ್ರೆ ಮೇಲಿತ್ತು ಬಾವುಟ. ಸೊ ಟ್ರೇಡಿಂಗ್ ಆನ್ ಇದೆ ಅಂತ. ಸೊ ಆ ಟ್ರೇಡಿಂಗ್ನ ಕ್ಲೋಸ್ ಮಾಡೋದಕ್ಕೆ ಡೈಲಿ ನಿನಗೂ ನನಗೂ ವ್ಯವಹಾರ ಇವತ್ತಿಗೆ ಚುತ್ತ ಆಯಿತು ಅಂದ್ಬಿಟ್ಟು 2 ಬಾವುಟನೂ ಹಿಂಗೆ ಕ್ರಾಸಾಗಿ ಕೆಳಗಡೆ ಇಳಿಸ್ತಾರೆ. ಅದೇ ಮೇ ಬಿ ನೀವು ವೀಡಿಯೋದಲ್ಲಿ ನೋಡಿರ್ತೀರ. ಸೊ ಅದು ಹಿಂಗೆ ಇಳಿಸಿದಾಗ ಏನಾಗುತ್ತೆ, ಇಂಡಿಯಾ ಪಾಕಿಸ್ತಾನ್ಗೆ ಏನೇನು ಟ್ರೇಡಿಂಗ್ ಏನೇನಿತ್ತು ಅದೆಲ್ಲ ಫುಲ್ಲು ಸ್ಟಾಪ್ ಆಗುತ್ತೆ. ತಿರ್ಗಾ ನಾಳೆ ಬೆಳಗ್ಗೆ ತಿರ್ಗಾ ಹೊಸ್ದಾಗಿ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ನಾಳೆ ಹೋಗ್ಬಿಟ್ಟು ತಿರ್ಗಾ ಫುಲ್ ಟ್ರೇಡಿಂಗ್ ಅಷ್ಟು ತಿರ್ಗಾ ನೈಟು ತಿರ್ಗಾ ಫುಲ್ಲು. ಯಾವಾಗ 1951 52 ಸ್ವಾತಂತ್ರ್ಯ ಸಿಕ್ಕಿ ಒಂದು 3-4 ವರ್ಷದ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ಇವತ್ತು ಒಂದು ದಿವಸನೂ ನಿಲ್ಲಿಸ್ದಂಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಬರ್ತಾವೆ ಅಂದರೆ ಯೋಚನೆ ಮಾಡಿ ಸೈಕಲ್ಲ. ಸೊ ನನಗಂತೂ ಸೀರಿಯಸ್ಲಿ ಲೈಕ್ ನಾನು ಕ್ಯಾಮ್ರಾದಲ್ಲಿ ಏನೋ ಅಷ್ಟು ತೆಗ್ದಿದ್ದೀನೋ ಇಲ್ವೋ ಅಂತ ಗೊತ್ತಿಲ್ಲ. ಆ ಕಡೆ ನನಗೆ ನೋಡೋಕ್ಕೆ ಕಾಣಾಗುತ್ತೆ, ಅದೇ ನಿಮಗೆ ಅಲ್ಲಿ ಸನ್ಲೈಟು ಫ್ಲ್ಯಾಶ್ ಬೀಳ್ತಿತ್ತು ಅಂದ್ಬಿಟ್ಟು ಸರಿಯಾಗಿ ಕಾಣಿಸೋಲ್ಲ ಅನಿಸುತ್ತೆ. ನನಗಂತೂ ಫುಲ್ ವ್ಯೂ ಇತ್ತು. ಆ ಕಡೆ ಏನೋ ಸೌಂಡ್ ಮಾಡ್ತಾವೆ, ನಾವು ಈ ಕಡೆ ಏನೋ ಸೌಂಡ್ ಮಾಡ್ತಾಯಿದ್ದೀವಿ. ನಮ್ಮದು ದೊಡ್ಡ ದೊಡ್ಡ ಸ್ಪೀಕರ್ಸು ಹೌದು, ಡೋಲು. ಅಯ್ಯೋ, ನಾನು ನಾಳೆ ಸಿಗ್ತೀನಿ. ಇವತ್ತು ತಿನ್ಬಿಟ್ಟು ಮಲ್ಕೊತೀನಿ, ನನ್ನ ಕೈಯಲ್ಲಿ ಆಗ್ತಿಲ್ಲ ಸೀರಿಯಸ್ಸಾಗಿ. ಸೊ ದಿಸ್ ಇಸ್ ಮೈ ಸಿಚುವೇಶನ್. ಸೆಕೆ ಇಳಿತೈತೆ ನಮ್ಮದ್ರಲ್ಲಿ. ಇನ್ನೊಂದು ವಾಶ್ರೂಮೇ ಇವಾಗ ಇದು ಏನಾಗಿದೆ, ವಾಶ್ರೂಮೇ ಆ್ಯಕ್ಚುಲಿ ನಮಗೆ ಸ್ಟೀಮ್ ರೂಮ್ ಆಗಿದೆ. ಹೋಗಿ ವಾಶ್ರೂಮಲ್ಲಿ 1 ನಿಮಿಷ 2 ನಿಮಿಷ ಕುತ್ಕೊಳ್ಳೋಂಗಿಲ್ಲ ಆಗೋದು. ಸೆಕೆ ಪೂರ್ತಿ ಮೇಲಿಂದ ಕೆಳಗಡೆ ಹೋಗಿ ಇಳ್ದೋಗ್ಬಿಡ್ತಾರೆ. ನೀನು ಒಳಗಡೆ ಡ್ರೈ ಟಿ ಶರ್ಟ್ ಒಳಗಡೆ ಹೋದರೆ ಆಚೆ ಕಡೆಯಿಂದ ವೆಟ್ ಟಿ ಶರ್ಟಲ್ಲಿ ಆಚೆ ಕಡೆ ಬರ್ತೀಯ. ಅದು ಸೀನ್ ಆಗಿದೆ. ಸರಿ ತಿನ್ಬಿಟ್ಟು ಹೋಗಿ ಮಲ್ಕೊತೀನಿ. ತುಂಬ ಮಾತಾಡ್ತಿದ್ದೀನಿ. ನಾಳೆ ಸಿಗೋಣ. ಮೇ ಬಿ ದಿಸ್ ಇಸ್ ವಾಟ್ ಐ ಫೆಲ್ಟ್ ಆಫ್ಟರ್ doing this. It is one of the small dream which I achieved recently. So